ಎಲ್ರಿಗೂ ನಮಸ್ಕಾರ. ಇದು ಮಂಗಳವಾರದ ವಿಡಿಯೋ. ನಾನು ಊರಿಗೆ ಹೋಗಿ ಒಂದು ವಾರ ಆಗಿತ್ತು. ಊರಿಗೆ ಹೋಗಿದ್ದ ಕೆಲಸ ಎಲ್ಲ ಮುಗೀತು. ಎಲ್ಲ ಕೆಲಸ ಮುಗಿಸಿ ನಾನು ಬೆಂಗಳೂರು ಕಡೆ ಹೊರಡೋಣ ಅನ್ನುವಾಗ ನಮ್ಮ ಆಂಟಿ ಹೇಳಿದ್ರು, ಗದ್ದೆ ಹತ್ರ ತುಂಬ ಸೊಪ್ಪಿದೆ, ಕಿತ್ಕೊಂಡು ಹೋಗುವಂತೆ ಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಗದ್ದೆ ಹತ್ರ ಹೋದ್ವಿ. ನನಗೆ ಸೊಪ್ಪು ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವರೇ ಈ ಥರ ಸೊಪ್ಪು ಕಿತ್ಕೊ ಅಂತ ಹೇಳಿದ್ರು. ನಾನು ಸ್ವಲ್ಪ ಕಿತ್ಕೊಂಡೆ. ಅವರು ತುಂಬಾ ಸೊಪ್ಪು ಕಿತ್ಕೊಂಡ್ರು. ಟೈಮ್ ಆಯಿತು ಬನ್ನಿ ಆಂಟಿ ಅಂತ ಎಷ್ಟು ಕರೆದ್ರು ಆಂಟಿನೂ ಅಮ್ಮನೂ ಬರೋಕ್ಕೆ ರೆಡಿ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಸೊಪ್ಪು ಕೀಳ್ತಾನೆ ಇದ್ರು. ಮಳೆನೂ ಬರೋಕ್ಕೆ ಶುರುವಾಯಿತು. ಬನ್ನಿ ಆಂಟಿ ಅಂತ ಹೇಳಿದೆ, ಆವಾಗ ಬಂದರು. ಯಾವ್ಯಾವ ಥರ ಸೊಪ್ಪು ತಂದಿದ್ದೀನಿ ನೋಡು ಅಂತ ತೋರಿಸಿದ್ರು. ನೋಡ್ಕೊಂಡು ಹೊರಟ್ವಿ. ನಮ್ಮ ಮನೆ ಪಕ್ಕನೇ ಕೌಲಿ ಇದೆ. ಅಲ್ಲೇ ಸೊಪ್ಪು ತೊಳ್ಕೊಂಡು ಹೋಗ್ಬಿಡೋಣ, ಸೊಪ್ಪು ತುಂಬ ಮಣ್ಣಿದೆ ಅಂದರು ಆಂಟಿ. ಸರಿ ಆಯಿತು ಅಂತ ಹೇಳಿ ನಾನು ಸೊಪ್ಪು ತೊಳ್ಕೊಂಡೆ ಕಾವಲಿಲೇನೆ. ಸುಮಾರು ದಿನಗಳಿಂದ ಈ ಕಾವಲಿಯಲ್ಲಿ ನೀರು ಬಂದಿರಲಿಲ್ಲ. ಇವಾಗ KRS ಇಂದ ನೀರು ಬಿಟ್ಟಿದ್ದಾರೆ. ನಮ್ಮ ರೈತರಿಗಂತೂ ತುಂಬಾ ಖುಷಿ ಆಗುತ್ತೆ ಆ ಕಾವಲಿಯಲ್ಲಿ ನೀರು ನೋಡಿದಾಗ. ಹಗಲು ರಾತ್ರಿ ಅಂದಿರ ರೈತರುಗಳು ಕೆಲಸ ಶುರು ಮಾಡ್ಕೊತಾರೆ. ಸೊಪ್ಪೆಲ್ಲ ತೊಳೆದಾಯ್ತು, ಮನೆ ಕಡೆಗೆ ಹೊರಟ್ವಿ. ಸಿಕ್ಕಿದ್ರು ಅಜ್ಜಿನೇ ಹೇಳಿ ಕಳಿಸಿದ್ದು ಸೊಪ್ಪು ಸಿಗುತ್ತೆ ಹೋಗಿ ಅಂತ. ಎಲ್ಲ ಕಳ್ಸಿದ್ರೆ ನಮ್ಮನ್ನ ಹುಡಿಕೊಂಡು ಹೋಗಿ ಸಾಕಾಯ್ತು. ನಮ್ಮ ಮಂಡ್ಯದ ಹಳ್ಳಿ ಜೀವನ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.